ಏನ್ ಮಾಡ್ದ ಏನಪ್ಪ ಅತ್ಲಾಗಿ ಅವ್ನು ನೋಡಿದ್ರೆ ಅವನು ನಿಂಗಣ್ಣ ನೋಡಿದ್ರೆ ಹೆಂಗ್ ಬೇಕಂಗೆ ಮಾತಾಡ್ತಿದ್ದಾನೆ. ನಮ್ಮ ಅಣ್ಣಂಗೆ ಮನೆಯಿಂದ ಆಚೆ ಕಡೆ ಅನ್ಯಾಯವಾಗಿ ಆಗ್ಬಿಟ್ಟಿದ್ದಾರೆ. ಜಾಸ್ತಿ ಮಾತಾಡೋಣ, ಜಾಸ್ತಿ ನಿನ್ಕಂಡು ಏನಾದ್ರು ಕೇಳೋಣ ಅಂತ ಇದ್ರೆ ಈ ಹುಡುಗರು ಬೇರೆ ಸಿಕ್ಕಾಬಟ್ಟೆ ಕೋಪಿಷ್ಟ್ರು. ಇವ್ರ ಮುಂದೆ ಮಾತಾಡಕ್ಕೂ ಭಯ ಆಗುತ್ತೆ ನನಗೆ. ಅಲ್ಲ, ನಮ್ಮ ಅಣ್ಣನೇ ಯಾಮಾರಿರೋದು ಇವಾಗ. ಏನು ಆಗಲ್ಲ. ನಮ್ಮ ಅಣ್ಣನ ಹತ್ರ ಬುದ್ಧಿ ಇದ್ದಿದ್ರೆ, ನಮ್ಮ ಅಣ್ಣ ಮೊದ್ಲೇ ಬುದ್ಧಿ ಕಲ್ತಿದ್ರೆ ಇವೆಲ್ಲ ಪರಿಸ್ಥಿತಿ ಏನು ಆಗ್ತಿರಿಲ್ಲ. ಏನು ಮಾಡೋದು ಏನ ಅತ್ಲಾಗಿ, ನನಗಂತೂ ಅದೇ ಯೋಚನೆ ಆಗ್ತೈತೆ ಅತ್ಲಾಗಿ. ಹ್ಞೂ, ಅಲ್ಲ ಬಡ್ಕಂಡೆ ನಮ್ಮ ಅಣ್ಣಂಗೆ. ಬೇಡ ಕಣ ಅಣ್ಣ, ಬೇಡ ಕಣ ಅಣ್ಣ, ಅಪ್ಪನ ಆಸ್ತಿ ಐತೆ ಬೇಕಾದಷ್ಟು, ಅಲ್ಲೇ ನೆನೆ ಕೋಳಿ ಪಾರಮ್ಮು ಕುರಿ ಪಾರಮ್ಮು ಅಲ್ಲೇ ನೆನೆ ಮನೆ ಕಟ್ಸೋ, ಅವ್ರು ಇದ್ರ ಮೇಲೆ ಕಟ್ಟಿಸ್ಬೇಡ ಕಣ, ಮೋಸ ಮಾಡ್ತಾರ ಕಣ ಅಂತ ಹೇಳಿದ್ರೆ ಹ್ಞೂ ಅವ್ರ ಮಾತು ನಂಬಿದ. ಅವ್ರ ಬಾಮೈದನ ಮಾತು, ಅವ್ರ ಮಾವನ ಮಾತು, ಅವ್ರ ಹೆಂಡತಿ ಮಾತು ನಂಬ್ಕೊಂಡು ಹಾಳಾಗೋದ. ಅಣ್ಣ ತಮ್ಮದ್ರ ಮಾತು ಅವತ್ತೇನೆ ನಂಬಿ ಗೌರವ ಕೊಟ್ಟು ಬೆಲೆ ಕೊಟ್ಟು ಬುದ್ಧಿವಂತ ಆಗಿದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತ ನಮ್ಮ ಅಣ್ಣಂಗೆ? ಯಾವುದೇ ಕಾರಣಕ್ಕೂ ಬರ್ತಿರಲ್ಲ. ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕು ಅವನಿವಾಗ. ಇನ್ನೇನು ಮಾಡೋಕ್ಕಾಗುತ್ತೆ? ನಾವೇ ಚೆನ್ನಾಗಿ ನೋಡ್ಕೊಳ್ತೀವಿ. ಈ ಪರಿಸ್ಥಿತಿ ಅವ್ರಿಗೆ ಬರ್ತಿರಲ್ಲ ಅವ್ನು ಬುದ್ಧಿವಂತ ಆಗಿದ್ರೆ. ಗೌಡ್ರೆ ಗೌಡ್ರೆ ಕೇಳಿಸ್ಕೊಂಡ್ರೇನ್ರಿ ಗೌಡ್ರೆ? ಕೇಳಿಸ್ಕೊಂಡ್ರ? ಆ ನಿಂಗಣ್ಣ ಹೆಂಗೆ ದುರಾಂಕಾರದಿಂದ ಎಷ್ಟು ಒಂಚೂರಾದ್ರೂ ಬೆಲೆ ಕೊಟ್ಟು ಮಾತಾಡ್ಸೇನೆ ಅಂದ್ರಿ ಗೌಡ್ರೆ. ನಿಮ್ಗಾದ್ರೂ ಗೌಡ್ರ ಅಂದ್ಕೊಂಡು ನಮ್ಗೆ ಬಿಡ್ಲಿ ಗೌಡ್ರೆ, ನಮಗ್ ಬಿಡ್ರಿ. ಹ್ಞೂ, ಅಲ್ಲ ನಿಮ್ಗಾದ್ರೂ ಒಂದ್ ರೇಟು ಕೂರ್ಸೋಣ, ಕುರ್ಚಿ ಕೊಟ್ಟು ಕೂರ್ಸೋಣ, ಗೌರವದಿಂದ ಮಾತಾಡ್ಸೋಣ, ಬೆಲೆ ಕೊಡೋಣ ಅಂತ ಒಂದ್ ಸ್ವಲ್ಪನಾದ್ರೂ ಬುದ್ಧಿ ಐತೇನ್ರಿ ಗೌಡ್ರೆ? ಎಷ್ಟು ದುರಾಂಕಾರ ಐತೆ ನೋಡಿ. ಎಷ್ಟು ದುರಾಂಕಾರ ಐತೆ ಅವರಿಗೆ, ಜಂಬ ಐತೆ ಆ ನಿಂಗಣ್ಣಂಗೆ. ಅವನು ಊರಿಗೆ ಸಾವುಕಾರ ಅಂತೆ, ಅವನಿಗೆ ಬೆಲೆ ಕೊಡ್ತಿರ್ಬೇಕಂತ. ಇನ್ಮೇಲಿಂದ ಅವ್ನು ಎಲ್ಲೋದ್ರೂ ನಾವು ಗೌರವ ಕೊಡ್ಬೇಕಂತ್ರಿ. ನೋಡ್ರಿ ಅದೇನ್ ದುರಾಂಕಾರದಿಂದ ಎಷ್ಟು ದೌಲತ್ತಿಂದ ಮಾತಾಡ್ತಿದ್ದಾನಂತ. ನನಗೆ ಎಷ್ಟು ಕೋಪ ಬಂದಿತ್ತಂದ್ರೆ ಗೌಡ್ರ ಅವ್ರ ಮೇಲೆ, ಹೇಳ್ಕೊಳಕ್ ಆಗ್ತಿಲ್ಲ ಬಿಡ್ರಿ. ನನಗೆ ಅಷ್ಟು ಕೋಪ ಐತೆ ನನಗೆ. ನಮ್ಮ ಅಪ್ಪಂಗೆ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಮೋಸ ಮಾಡ್ಬಿಟ್ರಲ್ಲ ಅನ್ಯಾಯವಾಗಿ. ಗೌಡ್ರೆ ಏನ್ ಮಾಡಿದ್ರಿ ಗೌಡ್ರೆ? ಇವಾಗ ಹಿಂಗ ಆಗೋಯ್ತಲ್ಲ, ಏನ್ ಮಾಡೋಣ ಹೇಳ್ರಿ ಗೌಡ್ರೆ? ನೀವೇ ಪರಿಹಾರ ಕೊಡ್ರಿ ಗೌಡ್ರೆ. ಈಗ ಅವ್ರ ಅಪ್ಪ ಮಾತಾಡ್ಬೇಕು, ನಾನು ಮಾತಾಡಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡ್ಡಿ ಮುರ್ದಂಗೆ ಹೇಳ್ಬಿಟ್ಟು ಆಚೆ ಕಡೆ ಕಳಿಸ್ಬಿಟ್ಟಲ್ಲ ನಮ್ಗೆ. ಇವಾಗ ಎಲ್ಲೋಗಣ ನಮ್ಮ ಅಪ್ಪಂಗೆ ನ್ಯಾಯ ಕೊಡ್ಸೋದಕ್ಕೆ? ಏನ್ ಮಾಡೋಣ ಗೌಡ್ರೆ? ಪಾಪ ಗಜೇಂದ್ರ, ಇವಾಗ ಏನು ಮಾಡಕ್ ಆಗಲ್ಲ ಕಣಪ್ಪ. ಏನೂ ಮಾಡಕ್ಕಾಗಲ್ಲ. ನಿಮ್ಮ ಅಪ್ಪನೇ ಯಾಮಾರ್ ಬಿಟ್ಟಿದಂಗ ಕಣಪ್ಪ. ನಾವೇನ್ ಮಾಡೋಣ ಹೇಳಪ್ಪ? ಆಸ್ತಿ ಎಲ್ಲಾದ್ರೂ ಅವ್ರ ಹೆಸ್ರಲ್ಲಿ ಐತಿ. ಇವಾಗ ಆ ಸಾವುಕಾರನ ಹೆಸ್ರಲ್ಲಿ ಐತಂತೆ. ಅವ್ರ ಅಪ್ಪ ಇವನು ನಿಂಗಣ್ಣ ಇದಾನ ನೋಡು, ಅವ್ರ ಅಪ್ಪನ ಹೆಸ್ರಲ್ಲಿ ಐತಂತೆ. ಇವಾಗ ನಿಮ್ಮ ಅಪ್ಪ ಏನೇನು ಮಾಡಕ್ಕಾಗಲ್ಲ ಕಣಪ್ಪ, ವಿಧಿ ಇಲ್ಲ. ಎಲ್ಲದನ್ನು ಬಿಟ್ಕೊಟ್ಟು ಅವ್ರು ಕಳಿಸ್ರೆ ಆಚೆ ಕಡೆ ಬರ್ತಾನೆ ಇರಬೇಕು ಇವನು. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು ನೀನೇ? ನಿಮ್ಮ ಅಪ್ಪನ ಹೆಸ್ರಲ್ಲಿ ಏನಾದರೂ, ಇಲ್ಲ ನಿಮ್ಮ ತಾತನ ಹೆಸ್ರಲ್ಲ ಏನಾದ್ರು ಇದ್ದಿದ್ರೆ ಬೇಕಾದ್ರೆ ನಾನು ಏನಾದರೂ ವ್ಯವಸ್ಥೆ ಮಾಡ್ತಿದ್ದೆ, ಆಯ್ತಾ? ಆದರೆ ಈಗ ಏನೇನು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಏನೂ ಇಲ್ಲ ಕಣಪ್ಪ. ಸರಿನಾ? ಏನೋ ಮಾವೇ ತಿಂದಿದ್ದ, ಅವರು ಕೊಡ್ತಾರೆ, ಕೇಳೋಣ ಅವನ ಮಾತು, ನೋಡೋಣ ಅಂತಂದು ಹೇಳಿರೆ ಅವನು ನಮ್ಮ ಅಪ್ಪ ಬರಬೇಕು, ನಮ್ಮ ತಾತ ಬರಬೇಕು, ನಮ್ಮ ಅಕ್ಕಿಲ್ಲ ಮನೇಲಿ, ನಾನು ಒಬ್ಬನೇ ಇರೋದು, ಹಂಗೆ ಹಿಂಗೆ ಅಂತ ಏನು ಗೊನಗಾಡ್ತಿದ್ದಾನೆ. ಕರೆಕ್ಟಾಗಿ ಮಾತಾಡಿಸ್ತಾನೂ ಇಲ್ಲ, ದುರಾಂಕಾರದಿಂದ ಮಾತಾಡ್ತಿದ್ದಾನೆ. ಆಯಿತು ಈಗಲ್ರ ಪಾಪ, ಈಗ ಬೇಡ ನಡಿ ಗಜೇಂದ್ರ, ಇದ್ರ ಮೇಲೆ ಆಸೆನೆ ಬಿಟ್ಬಿಡು. ಇವಾಗ ನಿಮ್ಮ ಅಪ್ಪಂಗೆ ಏನು ಕಡಿಮೆ ಆಗಿಲ್ಲ, ನೀನಿದ್ಯಾ ಕಣ. ದೊಡ್ಡ ಆಸ್ತಿಯಾಗಿ ಇಡೀ ಆಸ್ತಿ ಏನಾರ ಇರಲಿ ಅವ್ರದ್ದು, ಅದಕ್ಕಿಂತ 10 ಪಟ್ಟು ಆಸ್ತಿ ನೀನಿದ್ಯಾ ನಿಮ್ಮ ಅಪ್ಪಂಗೆ. ಚೆನ್ನಾಗಿ ಸಾಕ, ಚೆನ್ನಾಗಿ ನೋಡ್ಕ, ಅವ್ರ ಸವಾಸ ಮಾಡಕ್ ಬಿಡ್ಬೇಡ ಇನ್ಮೇಲಿಂದ. ನಾನು ಹೇಳ್ತೀನಿ ನಿಮ್ಮ ಅಪ್ಪಂಗೆ ಬಂದ್ಬಿಟ್ಟು ಇನ್ಮೇಲಿಂದ ಚೆನ್ನಾಗಿ ಇದ್ದು ಅವ್ನ ಗಜೇಂದ್ರ ತಾವಿನಿ ಇದ್ದು ಜೀವನ ಮಾಡ್ಕೊಂಡು ಹೋಗ ಅಂತ ಹೇಳ್ತೀನಿ. ನಡಿ, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಗಿ. ಕಡ್ಲ ಪಾಪ ಗಜೇಂದ್ರ, ನಾನು ಇದೇ ಮಾತು ನಿನಗೆ ಹೇಳೋಣ ಅಂತಾನೆ ಹೇಳ್ತಿದ್ದೆ. ಇವಾಗ ಧೈರ್ಯ ತುಂಬಕ್ಕೆ ನಿಮ್ಮ ಅಪ್ಪಂಗೆ ನೀನೇ ಮುಖ್ಯ ಕಣಪ್ಪ. ನೀನೇ ಚೆನ್ನಾಗಿರ್ಬೇಕು. ನಿಮ್ಮ ಅಪ್ಪಂಗೆ ಯಾವಾಗ್ಲೂ ನೀನೇ ಜೊತೆಲಿ ಇರ್ಬೇಕು. ಜೊತೆಲಿದ್ದು ನೀನು ನಿಮ್ಮ ಅಪ್ಪಂಗೆ ಸಿಕ್ಕಾಬಟ್ಟೆ ಬುದ್ಧಿವಂತ ಕಣಪ್ಪ, ಬಾಳ ತಲೆ ಐತೆ, ಆಯ್ತಾ? ನಿಮ್ಮ ಅಪ್ಪ ಪ್ರತಿ ಒಂದರಲ್ಲೂ ನಿನಗೆ ಕಷ್ಟ ಸುಖದಲ್ಲೂ ಎಲ್ಲಾದ್ರಲ್ಲೂ ಆಗ್ತಾನೆ. ಇನ್ಮೇಲಿಂದ ನೀನು ಆಗ್ಬೇಕು. ಚೆನ್ನಾಗಿ ನೋಡ್ಕ, ಅಲ್ಲೇ ಸಾಕ, ಎಲ್ಲೂ ಕಳಿಸ್ಬೇಡ, ನಿನ್ ಮನೇಲೇನೆ ಉಳಿಸ್ಕೊ ನಿಮ್ಮ ಅಪ್ಪಂಗೆ. ಒಟ್ನಲ್ಲಿ ನೀನು ಮುಂದೆ ಹೊರತೀಯ ಹೆಂಗೆ ನೋಡ. ಈಗಳಲ್ಲೇ ಪಾಪ ಗಜೇಂದ್ರ, ಇನ್ನೊಂದು ಮಾತು ಹೇಳ್ತೀನಿ ಕೇಳಿಲಿ. ನಿಮ್ಮ ಅಪ್ಪನ ಮುಂದೆ ಹೇಳ್ತಿಲ್ಲ, ನಿಮ್ಮ ಅಪ್ಪಂಗೆ ಇವರೆಲ್ಲಾರು ಮನೆಯಿಂದ ಹೆಂಗ್ ಆಚೆ ಕಡೆ ಕಳ್ಸಿರೋ, ಇಡೀ ಊರಿಗೆ ನಿಮ್ಮ ಅಪ್ಪ ಸಾವುಕಾರ ಇದ್ದವನಿಗೆ ನಿಮ್ಮ ಅಪ್ಪಂಗೆ ಸಾವುಕಾರ ಮಾಡ್ದಲೆ ಮನೆಯಿಂದ ಆಚೆ ಕಟ್ಸಿರೋ ಅದೇ ಚಾಲೆಂಜ್ ಮೇಲೆ ನೀನು, ಸರಿನಾ? ಅದೇ ಆಟದ ಮೇಲೆ ಇದೇ ಊರಲ್ಲೇನೆ ನೀನು ತಿರ್ಗಾ ನಿಮ್ಮ ಅಪ್ಪ ಹೆಂಗೆ ಸಾವುಕಾರ ಅನ್ನಿಸ್ಕೊಂಡಿದ್ದು ಹಂಗೆ ನೀನು ದುಡ್ದು ಶ್ರೀಮಂತ ಆಗ್ಬಿಟ್ಟು ನೀನು ಸಾವುಕಾರ ಅನ್ನಿಸ್ಕೊಳ್ಳೇಬೇಕು. ನಾನ್ ಕಣ್ ಮುಂದೆ ನೋಡು, ನಿನಗೆ ಮನೆ ಏನು ಕೊಡ್ದಲೆ ನಿನಗೆ ಬೇರೆ ಊರಲ್ಲಿ ಮೋಸ ಮಾಡ್ಬಿಟ್ಟು ಕಳಿಸ್ಬಿಟ್ಟಿದ್ರು. ಅಷ್ಟು ದೂರದಿಂದ ನಿನಗೆ ಕಷ್ಟಪಟ್ಬಿಟ್ಟು ಎಲ್ಲಾರ್ಗು ವಿರುದ್ಧ ಹಾಕೊಂಡ್ಬಿಟ್ಟು ಅಷ್ಟು ದೂರದಿಂದ ನಿನಗೆ ಕಷ್ಟಪಟ್ಟು ಕರ್ಕೊಂಡ್ ಬಂದಿರೋದಕ್ಕೆ ನನಗೆ ಬೆಲೆ ಕೊಡ್ತೀಯ ಅಂದ್ರೆ, ಆ ಬೆಲೆ ನೀನು ಏನು ಕೊಡ್ಬೇಕು? ಬೆಲೆ ಗೌರವ ಇದೆ ಅಂದ್ರೆ ಕೊಡ್ಬೇಕು ಅಂದ್ರೆ ನೀನು ಮೊದ್ಲು ನನಗೆ ಸಾವುಕಾರ ಆಗ್ಬಿಟ್ಟು ನೋಡು ಚಿಕ್ಕಪ್ಪ, ನೀನ್ ಕರ್ಕೊಂಡ್ ಬಂದಿದ್ದಕ್ಕೆ
ನಿನ್ನ ತಮ್ಮನ ಮಗ ನೋಡು, ನಿನ್ನ ಅಣ್ಣನ ಮಗ, ಎಲ್ಲಾದ್ರೂ ನೀನು ಹೇಳ್ದಂಗೆನೆ ಎಲ್ಲ ಸಾಧನೆ ಮಾಡ್ತಿದ್ದೀನಿ, ದುಡ್ದಿದ್ದೀನಿ, ಮನೆ ಕಟ್ಸಿದ್ದೀನಿ, ತೋಟ ಮಾಡಿದ್ದೀನಿ. ನಮ್ಮ ಅಪ್ಪನ ಕೈಲಿಂದ ಏನೇ ಕಿತ್ಕೊಂಡಿದ್ರು ಎಲ್ಲಾದ್ರೂ ಪುನಃ ನಾನು ತಗೊಂಡಿದ್ದೀನಿ ಅಂತ ನೀನು ಚಾಲೆಂಜ್ ಮಾಡಿ ನೀನು ಹಠ ಮಾಡಿ ತೋರಿಸ್ಬೇಕು. ಅವತ್ತು ನಮ್ಮ ಅಣ್ಣನ ಮಗ ನನ್ನ ಗಜೇಂದ್ರ ಅಂತ ನಾನು ಒಪ್ಕೊಳ್ತೀನಿ ಕಣ ಪಾಪ, ಸರಿನಾ? ಸರಿ ಚಿಕ್ಕಪ್ಪ, ಬನ್ನಿ ಮನೆ ಹತ್ರ ಹೋಗೋಣ ಬನ್ನಿ. ಅಪ್ಪ ಏನ್ ಮಾಡ್ತಿದಾರ ಏನ ಮಾತಾಡ್ಸ್ಬೇಡ್ರಿ, ಸ್ವಲ್ಪ ಧೈರ್ಯ ಹೇಳ್ರಿ ನೀವೇನೆ ಇನ್ಮೇಲಿಂದ. ಆರಾಮಾಗಿರಪ್ಪ, ಏನು ಆಗಲ್ಲ, ನಾವಿದೀವ ಅಂತ ಸ್ವಲ್ಪ ಧೈರ್ಯ ಹೇಳಿ ಬನ್ನಿ. ಏನ್ರಿ ಏನ್ರಿ ಮಾಡ್ತಿದ್ದೀರಾ? ಯಾಕೆ ತಿರ್ಗಾ ಯೋಚನೆ ಮಾಡ್ಕೊಂಡ್ ಕುಂತಿದ್ದೀರಾ? ತಿಂಡಿ ತಿಂದೆ ಅಂದ್ರೆ ನೀವು ತಿಂಡಿ ತಿನ್ನಲ್ವಾ? ಇಲ್ಲ ಕಣಿ ಇವಳೆ, ಬರ್ತಾ ಬರ್ತಾನೆ ತಿಂಡಿ ತಿನ್ನಲ್ಲ ನಾನು. ಸುಸ್ತಾಗಿತ್ತು ಅಂತ ಹುಡುಗರೇನೆ ತಿನ್ಸಿರೋ ತಿಂಡಿನ. ತಿಂಡಿ ಎಲ್ಲ ತಿಂದಾಯ್ತು. ಏನಿಲ್ಲ ಬಿಡು, ಇವಾಗ ಸದ್ಯಕ್ಕೆ ಏನ್ ಬೇಡ, ಆಮೇಲಿದ್ದ ತಿಂತೀನಿ ನಾನು. ಇನ್ನೊಂದ್ ಸ್ವಲ್ಪ ತಿಂಡಿ ತಿನ್ನೋದಲ್ವಾ? ಹೊಟ್ಟೆ ಹಸ್ಕೊಂಡು ಎಷ್ಟಂತ ಇರ್ತೀಯ? ಅಯ್ಯೋ ಬೇಡ ಕಡೆ, ಏನು ಬೇಡ, ಸುಮ್ಕಿರು. ಇಲ್ದವೆಲ್ಲ ಯೋಚನೆಗಳು ಆಗ್ತಿದಾವೆ, ಇಲ್ದವೆಲ್ಲ ಚಿಂತೆಗಳು ಆಗ್ತಿದಾವೆ ನನ್ಗೆ. ತಿಂಡಿಗೆ ಹೋದೆ ನೀನು, ಏನು ಬೇಡ ಸುಮ್ಕಿರು. ನನಗೆ ತಿಂಡಿ ತಿನ್ನಕ್ ಆಗ್ತಿಲ್ಲ, ಯಾಕ ಮನ್ಸಿಗೇನೆ ಸಮಾಧಾನ ಇಲ್ಲ. ಇವಾಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಮೊದ್ಲೇ ಬುದ್ಧಿವಂತ ಆಗಿದ್ರೆ ನಿನ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಣಿ, ಹೇಳು. ಸುಮ್ನೆ ಯಾಕೆ ಇವಾಗ ಯೋಚನೆ ಮಾಡಿ ನೀವು ಏನು ಪ್ರಯೋಜನ ಇಲ್ಲ. ಈ ವಯಸ್ಸಾದ ಕಾಲಕ್ಕೆ ಯೋಚನೆ ಮಾಡ್ಕೊಂಡು ಆರೋಗ್ಯ ಯಾಕೆ ಹಾಳು ಮಾಡ್ಕೊಳ್ತೀಯ? ಮೊದ್ಲೇ ನೀನ್ ಬುದ್ಧಿವಂತ ಆಗಿದ್ರೆ ನಾವು ಇನ್ನು ಮೊದ್ಲೇ ಚೆನ್ನಾಗಿರ್ಬೋದಿತ್ತು. ಊಟ ಆಡ್ಕೊಂಡ್ ಬರ್ತೀನಿ, ಊಟ ಮಾಡು ಮೊದ್ಲು, ಸಾಕು. ಯೋಚನೆ ಇನ್ನೇನಕ್ ಮಾಡ್ತೀಯ? ಕೆಲ್ಸ ಇಲ್ದದ ಯೋಚನೆ ಇವಾಗ ಮೋಸ ಎಲ್ಲ ಮಾಡ್ಬಿಟ್ರೆ ಇನ್ನೇನು, ಎಲ್ಲಾನು ಕಳ್ಕೊಂಡು ಬಂದ್ಬಿಟ್ಟ ಇನ್ನೇನು. ಮೊದ್ಲೇ ಈ ಬುದ್ಧಿ ಇದ್ದಿದ್ರೆ ಎಷ್ಟು ನೆಮ್ಮದಿಯಾಗಿರ್ತಿದ್ದೆ, ಎಷ್ಟು ಬುದ್ಧಿವಂತ ಆಗಿರ್ತಿದ್ದೆ. ಸಾಕ್ ಸಾಕ್ ಸುಮ್ಕಿರಿ ಇವಾಗ, ಏನು ಯೋಚನೆ ಮಾಡಬೇಡ. ಹಳೆದೆಲ್ಲ ಯೋಚನೆ ಮಾಡಿ ಮಾಡಿ ಪದೇ ಪದೇ ನನಗೂ ಹೊಟ್ಟೆ ಉರಿಸ್ಬೇಡ ನೀನು. ಅಲ್ಲ ಕಣೆ ಇವಳೆ, ಈ ಹುಡುಗರು ಬಂದ್ಬಿಟ್ಟು ನನಗೆ ಇಲ್ಲಿ ಕೂರಿಸ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಎಲ್ಲೋದ್ನೆ ನಮ್ ಗಜೇಂದ್ರ, ನಮ್ ರಂಗಜ್ಜ ಯಾರು ಕಾಣಿಸ್ತಾನೆ ಇಲ್ಲ. ಎತ್ಲಾಗೋದ್ರೆ ಈ ಹುಡುಗರು ಯಾರು ಕಣ್ಣಿ ಕಾಣಿಸ್ಲಿಲ್ವಲೆ. ಯಾರು ಕಾಣಿಸ್ಲಿಲ್ಲ ಅಂದ್ರೆ ನನಗೆ ಕೈ ಕಾಲೇ ಆಡ್ತಿಲ್ಲ ಕಣೆ, ಹೆದರಿಕೆ ಆಗಂಗ ಆಗುತ್ತೆ. ಕರಿ ಅವರಿಗೆ, ಅವ್ರ ತವ ಕೂತ್ಕೋಬೇಕು, ಮಾತಾಡಿಸ್ಬೇಕು. ನನಗೇನಾದ್ರೂ ಎಲ್ಲಾರು ಸೇರ್ಬಿಟ್ಟು ದೂರ ಮಾಡ್ಬಿಟ್ರೆ ನಾನು ಇಲ್ಲಿ ಎಲ್ಲಿ ಏನ್ ಮಾಡೋಣ, ಎಲ್ಲೋಗಣ, ಎಲ್ಲೋದ್ನೆ ನಮ್ಮ ಹುಡ್ಗ ಗಜೇಂದ್ರನ್ ಕರಿಯೇ. ನೀನೇನು ಯೋಚನೆ ಮಾಡ್ಬೇಡ, ಸುಮ್ಕಿರು. ಇಲ್ಲ ಎಲ್ಲ ಹೋಗಿರ್ಬೇಕು, ಬರ್ತಾನೆ. ನನ್ನ ಮಗನ್ಗೆ ಮೋಸ ಮಾಡೋ ಬುದ್ಧಿ ಕಲ್ಸಿಲ್ಲ ಅವನಿಗೆ ಯಾವತ್ತೂ ಕೂಡ, ಸರಿನಾ? ಹಂಗೇನಾರು ಕಲ್ಸಿದ್ರೆ ನಿನಗ್ ಮಾತಾಡ್ಸೋದಾಗ್ಲಿ, ನಿನಗ್ ತಲೆ ಎತ್ತು ಕೂಡ ನೋಡ್ತಿರಲ್ಲ ಅವನು. ಬಿಡು, ಬರ್ತಾನೆ. ಇಲ್ಲ ಎಲ್ಲ ಹೋಗಿರ್ತಾನೆ, ನಾ ಕೆಲ್ಸ ಮಾಡಿಸ್ತಿದಾರಲ್ವಾ? ಹಸ್ಗಳು ಶೆಡ್ ಹತ್ರ ಬೇರೆ ಹೋಗಿರ್ಬೇಕು, ಅಲ್ಲಿ ಕೆಲಸ ಮಾಡಬೇಕು ಪಾಪ. ಅವನು 2 ದಿವಸದಿಂದ ಬೆಳಿಗ್ಗೆ ಪುರ್ಸತ್ತಿಲ್ಲ, ಏನಿಲ್ಲ ಅತ್ಲಾಗಿ. ಬರ್ತಾನೆ ಕಣ್, ಸುಮ್ಕಿರು. ಇಲ್ಲ ಎಲ್ಲ ಹೋಗಿರ್ತಾನೆ. ಗೌಡ್ರೆ, ಗೌಡ್ರೆ, ನೀವ್ ಯಾವಾಗ ಬಂದ್ರಿ ಗೌಡ್ರೆ? ನಾನು ಅವಾಗ್ಲೇ ನೀನು ಬಂದೆ ಕಣ್ ಬಿಡ್ಲಾ ಸಾವ್ಕಾರ. ಸಾವ್ಕಾರ ಚೆನ್ನಾಗಿದೆಯಲ್ಲ, ಆರಾಮಾಗಿದೆಯಲ್ಲ? ಯಾಕಲ್ಲ ತಿರ್ಗಾ ಏನು ಯೋಚನೆ ಮಾಡ್ಕೊಂಬಿಟ್ಟು ಕುತ್ಕೊಂಡ್ಬಿಟ್ಟಿದ್ಯಾ? ಏನಾಯ್ತು? ನನಗೆಲ್ಲ ವಿಚಾರ ಗೊತ್ತಾಯ್ತು, ಸುಮ್ಕಿರು. ಏನು ಯೋಚನೆ ಮಾಡ್ಬೇಡ. ನಿನಗೂ ಭಗವಂತ ಇದ್ದಂಗೆ ಕಣ್ ಬಿಡ. ಅವ್ರು ಮೋಸ ಮಾಡಿದಾರಲ್ಲ, ಅದು ತಕ್ಪಾಠ ಕಲಿತಾರೆ, ಭಗವಂತ ಬಿಡಲ್ಲ ಅವ್ರಿಗೂ. ಸುಮ್ಕಿರು. ಇವಾಗ ಯೋಚನೆ ಮಾಡಿದ್ನೇನು ಪ್ರಯೋಜನ ನೀನು? ಗೌಡ್ರೆ, ಏನ್ ಹೇಳ ಗೌಡ್ರೆ, ನನಗೆಲ್ಲಾರು ಸೇರ್ಕೊಂಡ್ಬಿಟ್ಟು ಇಂಥ ದ್ರೋಹ, ಇಂಥ ಅನ್ಯಾಯ ಮಾಡ್ಬಿಟ್ರಲ್ರಿ ಗೌಡ್ರೆ ಅವರು. ನನ್ನ ಹೆಂಡತಿ, ನನ್ನ ಮಗ ಅಂತ ನಾನು ಇಷ್ಟೊಂದೆಲ್ಲ ತ್ಯಾಗ ಮಾಡಿದೆ, ಇಷ್ಟೊಂದೆಲ್ಲ ಕಷ್ಟಪಟ್ಟೆ. ಯಾರಾದ್ರೂ ಒಬ್ರಾದ್ರೂ ಬಂದ್ಬಿಟ್ಟು ಮನೆ ಬಿಟ್ಟು ಆಚೆ ಕಡೆ ಬರ್ತಿರ್ಬೇಕಾದ್ರೆ ಒಬ್ರು ತಡಿಲಿಲ್ಲ ಕಣ್ ಗೌಡ್ರೆ, ಒಬ್ರು ತಡಿಲಿಲ್ಲ. ಆ ಮನೆಯಲ್ಲಿ ನಾನು ಆ ಮನೆಗೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀನಂತ ನನಗೆ ಮಾತ್ರ ಗೊತ್ತು. ನನ್ನ ವಯಸ್ಸು, ನಂದು ಶ್ರಮ, ನನ್ನ ಕೆಲಸ, ನನ್ನ ತ್ಯಾಗ ಎಲ್ಲಾದ್ರೂ ಕೂಡ ಆ ಮನೆಗೋಸ್ಕರ, ಆ ತೋಟ ಹೊಲ ಗದ್ದೆಗೋಸ್ಕರ ಮಾಡಿದ್ದೀನಿ ಗೌಡ್ರೆ. ಅಷ್ಟೊಂದೆಲ್ಲ ಶ್ರಮ ಪಟ್ಟು ನಮ್ಮ ಮನೆಯವರೆಲ್ಲ ಚೆನ್ನಾಗಿರ್ಲಿ ಅಂತ ನಾನು ಶ್ರಮ ಪಟ್ಟಿದ್ದಕ್ಕೆ ಕಡೆಗೆ ನನಗೆ ಬೀದಿ ಪಾಲ್ ಮಾಡ್ಬಿಟ್ರಲ್ರಿ ಗೌಡ್ರೆ. ಬೀದಿ ಪಾಲ್ ಮಾಡ್ಬಿಟ್ರು, ಹೊಟ್ಟೆ ಎಲ್ಲ ಉರ್ದೋಗಂಗ ಆಗ್ತೈತೆ. ಅವ್ನು ಹಿಂಗಣ್ಣ ಬಂದ್ಬಿಟ್ಟು ನನ್ನ ಬಾಮೈದ, ನಡೀರಿ ಮೊದ್ಲು ಆಚೆ ಕಡೆ ಮನೆಯಿಂದ. ನಿಮ್ದಲ್ಲ ಕಣ್ರಿ, ನಮ್ಮ ಅಪ್ಪಂದ್ ಕಣ್ರಿ ಮನೆ. ಈ ಹೊಲ ತೋಟ ಗದ್ದೆ ಎಲ್ಲದಕ್ಕೂ ನಾನ್ ಕಣ್ರಿ ವಾರಸ್ತಾರ. ಇನ್ಮೇಲಿಂದ ನಾನ್ ಕಣ್ರಿ ಇಡೀ ಊರಿಗಿದ್ದೇನೆ ಸಾವ್ಕಾರ. ಸಾವ್ಕಾರ ಅಂತ ಕರಿಬೇಕು ನೀವು ನನಗೆ. ಹಂಗೆ ಹಿಂಗೆ ಅಂತೆಲ್ಲ ಬೈದು ಗದರಿಸಿ ಕಳ್ಸಿರು ನನಗೆ ಮನೆಯಿಂದ ಆಚೆ ಕಡೆ. ಅವ್ರ ಅಕ್ಕ, ನನ್ನ ಹೆಂಡತಿ ಇದ್ದಾಳಲ್ಲ, ಇಷ್ಟು ಸಲಿ ಕೇಳ್ತಿದಾರೆ, ಬೇಡ ಕಡೆ ಬಾರೆ, ನನ್ನ ಜೊತೆ ಬಾರೆ ಅಂತ. ನನಗೆ ನಿನ್ನ ಅವಶ್ಯಕತೆ ಇಲ್ಲ, ನಮ್ಮ ಅಪ್ಪ ಅಮ್ಮ ಬೇಕು ನನಗೆ, ನಾನು ಹೋಗ್ತೀನಿ ಅಂತ ಹೋಗಿ ಬಿಟ್ಲು. ನನಗೆ ಮಾತಾಡಿಸ್ಲಿಲ್ಲ, ಏನಿಲ್ಲ. ಆಯ್ತು ಗಣಪ್ಪ, ಆಯ್ತು ಗಣ ಸಾವ್ಕಾರ. ಬಿಡ ಅತ್ಲಾಗ ಹೋಗ್ಲಿ ಅತ್ಲಾಗಿ. ಎಲ್ಲ ಮಾಡಿರೋ ಮೋಸದ ಬಗ್ಗೆ ನೀನು ಪದೇ ಪದೇ ಯೋಚನೆ ಮಾಡ್ಕೊಂಡು ನಿಂತ್ಕೋಬೇಡ, ಸುಮ್ಕಿರು. ನೀನು ಅವತ್ತೇನೆ ನೀನು ಬುದ್ಧಿವಂತ ಆಗ್ಬಿಟ್ಟು ಮೊದ್ಲೇನೇನೆ ಎಲ್ಲ ನಿಮ್ಮ ಅಪ್ಪನ ಹೆಸರಲ್ಲಿ, ನೀನು ನಿಮ್ಮ ಅಪ್ಪನ ಹೆಸರಲ್ಲಿ ಏನೇನಾಯ್ತು ಆಸ್ತಿ ಗಜೇಂದ್ರ ಕೊಟ್ಟಿದ್ಯಲ್ಲ, ಆ ಜಾಗದಲ್ಲೇ ದೊಡ್ಡ ದೊಡ್ಡ ಮನೆ ಕಟ್ಟಿಸ್ಬಿಟ್ಟು ನೀನು ಏನೇನು ಮಾಡಿದ್ಯಲ್ಲ, ಕೋಳಿ ಫಾರಮು ಕುರಿ ಫಾರಮು, ಅದು ಮೊದಲೇ ಮಾಡಿಸ್ಬಿಟ್ಟಿದ್ರೆ ಇವತ್ತು ನಿನಗೆ ಈ ಪರಿಸ್ಥಿತಿ ಬರ್ತಿರಲ್ಲ. ಆದರೆ ನೀನು ಯಾಮಾರ್ಬಿಟ್ಟಿದ್ಯಾ, ನಿನಗೆ ಇಲ್ದವೆಲ್ಲ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಹಾಗಾಗಿ ನೀನು ಇನ್ನೇನು
ಎಲ್ಲರೂ ಇನ್ನೇನು ನನ್ನ ಬಾಮೈದ ನನ್ನ ಹೆಂಡ್ತಿ ನನ್ನ ಮಕ್ಕಳೇ ಅಲ್ವಾ ಇನ್ನೇನು ಅಂದ್ಕೊಂಡು ನೀನು ದೊಡ್ಡ ಮನ್ಸು ಮಾಡ್ಕೊಂಬಿಟ್ಟು ಎಲ್ಲ ಮಾಡಿದ್ಯಾ ಪಾಪ. ನಿನ್ನ ಬಗ್ಗೆನೂ ನಾವೇನು ಮಾತಾಡೋಕ್ಕಾಗಲ್ಲ. ಇವಾಗ ಯಾಮಾರ್ಬಿಟ್ಟಿದ್ಯಾ. ಸಾವ್ಕಾರ, ಏನು ಮಾಡೋಕ್ಕಾಗಲ್ಲ. ಕಾಲ ಮಿಂಚೋಯ್ತು. ಹೋಗಿರೋ ಕಾಲದ ಬಗ್ಗೆ ಆಗಲಿ, ಹೋಗಿರೋ ಟೈಮ್ಗಳ ಬಗ್ಗೆ ಆಗಲಿ, ಮಾಡಿರೋ ಮೋಸದಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮುಂದೆ ಬದುಕೋದು ಯಾವಾಗ ನೀನು? ಸರಿನಾ? ಟೈಮು ಭಾಳ ಕಡಿಮೆ ಐತೆ ನಿನ್ನ ಮೇಲಿಂದ. ನಿನ್ನ ಮಗನೇ ನಿನಗೆ ಸರ್ವಸ್ವ, ಗಜೇಂದ್ರನೇ ಅವನೇ ನಿನ್ನ ಪ್ರಪಂಚ. ಸರಿನಾ? ಅವನಿಗೋಸ್ಕರ ನೀನು ಇಷ್ಟು ದಿವಸ ನೀನು ನಿನ್ನ ಕಷ್ಟಗಳೆಲ್ಲ ಮರಿತೀನಂದ್ರೆ ಅವನಿಂದಾನೇ ಮರಿಬೇಕು. ಸರಿನಾ? ಅವನೇನು ಪೋಲಿ ಅಲ್ಲ, ಒಳ್ಳೆ ಬುದ್ಧಿವಂತ, ಅವನು ಗುಣವಂತ. ಏನೋ ಒಂದು ಅವನು ಹಠ ಮಾಡಬೇಕು, ಸಾಧನೆಯಿಂದ ಬದುಕಬೇಕು, ಇಡೀ ಊರಿಗೆ ಶ್ರೀಮಂತ ಆಗ್ಬೇಕಂತ ಭಾಳ ಆಸೆ ಪಡ್ತಿರೋ ಹುಡುಗ. ಒಳ್ಳೆ ಮಗ ಸಿಕ್ಕಿದ್ದಾನೆ ಭಗವಂತ. ನೀನು ಬುದ್ಧಿ ತಕ್ಕಂತೆ ಒಳ್ಳೆ ಮಗ ಕೊಟ್ಟಿದ್ದಾನೆ. ನೀನು ಬುದ್ಧಿವಂತಿಕೆಯಿಂದ ನಿನ್ನ ಮಗಂಗೆ ಹಂಗೆ ಸಾವುಕಾರ ಮಾಡಲೇಬೇಕು. ನಿನ್ನ ಸಾವುಕಾರತನ ಹೆಂಗೆ ಕಿತ್ಕೊಂಡ್ಬಿಟ್ರು ಅವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಅದೇ ಜಾಗದಲ್ಲಿ ನಿನ್ನ ಮಗನೂ ಕೂಡ ಬೆಳಿಬೇಕು. ಇಡೀ ಊರವ್ರದೇನೆ ನಿನ್ನ ಮಗನಿಗೆ ಸಾವುಕಾರ ಅಂತ ಹೇಳ್ಬೇಕು, ಕರಿಬೇಕು. ಹಂಗೆ ಮಾಡಬೇಕು ನೀನು. ನೀನು ಹಿಂಗೆ ಕೂಸ್ತು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಧೈರ್ಯ ಹೇಳೋರು ಯಾರೋ ಹುಡುಗಂಗೆ? ಹೇಳ್ರಿ ಗೌಡ್ರೆ, ನೀವಾದ್ರೂ ಹೇಳ್ರಿ. ನಾನು ಅವಾಗ್ಲೇ ನಾನು ಹೇಳಿ 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 ನನಗೂ ಸಾಕಾಗೋಯ್ತು. ಅತ್ಲಾಗಿ ಎಷ್ಟಂತ ಹೇಳೋಣ, ಹೇಳೋದವ್ರು ಮಾತು ಕೇಳ್ತಿಲ್ಲ, ಏನಿಲ್ಲ. ಬಿಡ್ರಿ, ಮುಗೀತು. ಮುಗ್ದೋದಿದ್ ವಿಚಾರಗಳ ಬಗ್ಗೆ ಪದೇ 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 ಕೆದಕೊಂಡು ಯೋಚನೆ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡ್ಬಿಡ್ರಿ. ನಿಮ್ಗೆ ಮೊದ್ಲೇ ಬುದ್ಧಿ ಇರ್ಬೇಕಿತ್ತು. ಇದ್ರಲ್ಲಿ ಯಾಮಾರ್ಬಿಟ್ಟಿದ್ದೀರಾ. ಇಲ್ಲವೆಲ್ಲ ತಲೆದೆಲ್ಲ ತುಂಬಿಟ್ಟು ನಿಮ್ಗೆ ಯಾಮಾರಿಸ್ಬಿಟ್ಟಿದ್ದಾರೆ. ಬಿಡ್ರಿ ಅಂತ ನಾನು ಹೇಳ್ತಿದ್ದೀನಿ. ನನ್ನ ಮಾತೇ ಕೇಳಂಗಿಲ್ಲ. ಯಾಕಪ್ಪ ಈ ರೀತಿ ಎಲ್ಲ ಬೇಜಾರು ಮಾಡ್ಕೊಂಡು ಕುಂತಿದ್ಯಾ ನೀನು? ಪದೇ ಪದೇ ನಾನು ಹೇಳೋದು ನಿನಗೆ ಅರ್ಥ ಆಗ್ತಿಲ್ವಾ? ಆರಾಮಾಗಿರ್ಬೇಕು ಅಷ್ಟೇ. ನನ್ನ ಮನೇಲಿ ಇದ್ದೀರಾ ಅಂದಮೇಲೆ ನೀನು ಖುಷಿಯಾಗಿ ಇರಬೇಕು. ಇನ್ಮೇಲಿಂದ ನೀನು ಖುಷಿಯಾಗಿ ಇದ್ದಂಗೆ ನಾನು ನೋಡ್ಕೊಳ್ತೀನಿ ಇರುವಂಗೆ. ಸರಿನಾ? ನಿನ್ಗೆ ಯಾವುದೇ ಕಾರಣಕ್ಕೂ ಕೂಡ ಒಂದ್ರಲ್ಲೂ ಕೂಡ ನೋವಾಗಬಾರ್ದು. ಒಂದು ಮಾತಲ್ಲೂ ಒಂದು ವಿಚಾರದಲ್ಲೂ ಕೂಡ ನಿನಗೆ ಬೇಜಾರಾಗಬಾರ್ದು. ಹಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನನಗಿರಲಿ. ನೀನು ಯಾಕೆ ಯೋಚನೆ ಮಾಡ್ಕೊಂಡು ಕುಂತಿದ್ಯಾ? ನಿನ್ನಿಂದ ನಾನಿದ್ದೀನಿ ಕಣಪ್ಪ, ನಾನಿದ್ದೀನಿ. ಎಷ್ಟಾರೋ ಕಷ್ಟ ಆಗಲಿ ನಿನಗೆ ದುಡ್ದಾಕ ಶಕ್ತಿ ನನಗೆ ಐತೆ. ನನಗೆ ಭಗವಂತ ಕೊಟ್ಟಿದ್ದಾನೆ. ಸುಮ್ಕಿರು. ತಂದೆ ತಾಯಿ ಆಶೀರ್ವಾದ ಹೊಂದಿದ್ರೆ ಏನಾದರೂ ಕೂಡ ಮಾಡ್ಬೋದು, ಎಷ್ಟಾದರೂ ಸಾಧನೆ ಮಾಡ್ಬೋದು. ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಮಾಡ್ತೀನಿ, ನಾನು ದುಡಿತೀನಿ, ನಾನು ಸಾಧನೆ ಮಾಡೇ ಮಾಡ್ತೀನಿ. ಅವ್ರ ಚಾಲೆಂಜ್ ಮೇಲೆ ನಾನು ಬದುಕ್ತೀನಿ. ನೀನು ಏನು ಯೋಚನೆ ಮಾಡಬೇಡ. ಸರಿನಾ? ಸುಮ್ಕಿರು. ಪಾಪ ಇವನು ಲೆಕ್ಕಾಚಾರಿ ಎಲ್ಲೋದ್ನಲ್ಲ ಪಾಪ. ಕರೀರಪ್ಪ ಅವನಿಗೂ ಒಂದ್ರಿಟ್ಟು. ನನಗೆ ಯಾವುದೇ ಕಾರಣಕ್ಕೂ ಕಳ್ಸಲ್ಲ ಅಂತ ಅಳ್ತಾ ಕುಂತಿದ್ದ ಕಣಪ್ಪ ಅವನು. ಅವನಿಗೂ ನಿಮ್ಮ ಜೊತೆ ಕರ್ಕೊಳ್ರಪ್ಪ. ಇಲ್ಲೇದೇನೆ ಕೆಲ್ಸಕ್ಕೆ ಸೇರಿಸ್ಕೊಳ್ರು. ಹೆಂಗ ನಮ್ಮ ಗಜೇಂದ್ರಂದು ಸ್ಕೂಲ್ ಪಾರಮ್ಮ ಐತಲ್ಲ, ಅಲ್ಲೇದೇನೆ ಏನಾದರೂ ಒಂದು ಅವನಿಗೂ ಜೀವನಾಧಾರ ಮಾಡ್ಕೊಡ್ರಪ್ಪ. ನಿಮ್ಮ ಕೈ ಮುಗಿದು ಕೇಳ್ಕೊಂಬಿಡ್ತೀನಿ. ಅವನು ಬೀದಿಗೆ ಬಂದ್ಬಿಡ್ತಾನಿಲ್ಲ ಅಂದ್ರೆ ಹೆಂಗ ಇಷ್ಟು ದಿವಸ ನನ್ನ ಜೊತೆ ಸೇರ್ಕೊಂಡ್ಬಿಟ್ಟು ಅವನಿಗೆ ಹೆಂಗ ಅವ್ನು ನೆಮ್ಮದಿಯಾಗಿದ್ದ. ಇನ್ಮೇಲಿಂದ ಎಲ್ಲಂತ ಹೋಗ್ತಾನೆ ಪಾಪ. ಅವನು ಕರೀರಪ್ಪ. ಎಲ್ಲ ಲೆಕ್ಕಾಚಾರಿ ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಅಲ್ಲ ಕಣಯ್ಯ, ಬರ್ತಾನೆ ಅವನು. ಇಲ್ಲ ಎಲ್ಲೋ ಇದಾರೆ. ಸುಮ್ಕಿರು. ಆಯ್ತು. ಇವಾಗ ನೀನು ಊಟ ಏನಾದ್ರು ಮಾಡಿ. ಇವಾಗ ತಿರ್ಗಾ ಏನಾದ್ರು ತಲೆ ತಿರುಗುತ್ತೈತಂತ ಬೇರೆ ಹೇಳ್ತಿದ್ದೆ. ಹಿಂಗೇನಾದ್ರು ಆಗ್ತಿದ್ರೆ ಹೇಳು, ಆಸ್ಪತ್ರೆಗಾರ ಕರ್ಕೊಂಡು ಹೋಗ್ತೀವಿ. ಈಗ ಸದ್ಯಕ್ಕೆ ಏನು ಬೇಡ ಕಣ್, ಸುಮ್ಕಿರು ಪಾಪ. ಆರಾಮಾಗಿ ಇದ್ದೀನಿ. ಎಲ್ಲೂ ಬೇಡ, ಆಸ್ಪತ್ರೆಗೆ ಹೋಗೋದು ಬೇಡ, ಎಲ್ಲೂ ಹೋಗೋದು ಬೇಡ. ಪಾಪ ಗಜೇಂದ್ರ, ಅದು ಕಾರ್ ಐತಲ್ಲ, ಅದು ಕಾರು ನಾನು ತಗೊಂಡಿರೋದು. ನನ್ನ ಹೆಸರಲ್ಲಿ ಇರೋದು ಅದು ಕಾರು. ಸಾವುಕಾರ್ರೆ ಅದು. ಇವಾಗಲೂ ಕೂಡ ನನ್ನ ಹೆಸರಲ್ಲಿ ಇರೋದು ಆ ಕಾರು. ನನಗೆ ಆ ಕಾರು ತಗೊಂಬಂದಿದ್ರು ಆಗ್ತಿತ್ತು. ಅವ್ರ ಮನೆ ಹತ್ರ ಹೋಗ್ಬಿಟ್ಟು. ಅಯ್ಯೋ, ಅವ್ರ ಮನೆ ತ ಹೋಗಿದ್ದು ಕಣಪ್ಪ. ಹೆಂಗ್ ಬೇಕು ಹಂಗೆ ಮಾತಾಡಿ ಕಳಿಸ್ಬಿಟ್ಟ ಅವ್ನು. ಹಿಂಗಣ್ಣ ಅವನು ದೊಡ್ಡದಾಗಿ ಬೇರೆ ಅವನು. ಏನು ದುರಾಂಕಾರದಿಂದ ಎಲ್ಲ ಮಾತಾಡ್ತಿದ್ದ. ಕಾರು ನಿನ್ನ ಹೆಸರಲ್ಲಿ ಐತಂತ ನನಗೆ ಗೊತ್ತಿರಲಿಲ್ಲ. ಮೊದಲೇ ಗೊತ್ತಿದ್ದಿದ್ರೆ ನಾನು ಅತ್ಲಾಗ ಹೋಗ್ಬಿಟ್ಟು ಅತ್ಲಾಗಿ ಅವನು ಸಾವುಕಾರ ಹೆಸರಲ್ಲಿ ಇರೋದು ಕಾರ್ ಕೊಡಬಪ್ಪ ಅಂತ ಹೇಳ್ತಿದ್ದೆ. ಬಿಡು, ಅದಕ್ಕೇನಂತೆ. ನಿನ್ನ ಹೆಸರಲ್ಲಿ ಐತ ಮೇಲೆ ಆಮೇಲೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನೀನು ಕಷ್ಟಪಟ್ಟಿರೋ ಮಾಡಿರೋದು. ಬಿಡಿಸ್ಕೊಂಬರ್ತೀನಿ ಬಿಡು, ನಾನು ಹೇಳ್ತೀನಿ. ಅವ್ರ ಕಾರ ಕೊಟ್ಬಿಡಪ್ಪ ಅಂತ ಹೇಳ್ತೀನಿ ಬಿಡು. ಆಯಿತು. ಏನಾದರೂ ಊಟ ಮಾಡೋ ನೀನು ಸಾವುಕಾರ.